ಪಕ್ಷಗಳಲ್ಲೂ ಕೂಡ ಭಕ್ತರಿದ್ದಾರೆ. ಓರ್ವ ದಿಢೀರ್ ಹಣವಿದೆ, ಗುಂಡಿ ತೋಡ್ರಿ ಅನ್ನೋದು ಹಾಸ್ಯಾಸ್ಪದ. ನಿಗೂಢ ವ್ಯಕ್ತಿಯ ಬ್ರೈನ್ ಮ್ಯಾಪಿಂಗ್ ಮಾಡಿ ತನಿಖೆ ನಡೆಸಬೇಕು ಅಂತ ಜೆಡಿಎಸ್ನ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಆರೋಪ ಮಾಡಿದ್ದಾರೆ. ಮಾಸ್ಕ್ ಮ್ಯಾನ್ ಯಾರು ಅಂತ ಸರ್ಕಾರ ರಾಜ್ಯದ ಜನರಿಗೆ ತಿಳಿಸಲಿ, ಎಸ್ಐಟಿ ಮೊದಲು ನಿಗೂಢ ವ್ಯಕ್ತಿಯ ವಿಚಾರಣೆ ಮಾಡಲಿ. ದೇವನಹಳ್ಳಿಯಲ್ಲಿ ಮಾಜಿ ಶಾಸಕ ಈ ರೀತಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗ ಧರ್ಮಸ್ಥಳ ವಿಚಾರವಾಗಿ ಸಾಕಷ್ಟು ಅಪಪ್ರಚಾರಗಳಾಗ್ತಾ ಇದೆ ಅಂತೇಳಿ ಹಿಂದೂಪರ ಸಂಘಟನೆಗಳಿರ್ಬೋದು, ಧರ್ಮಸ್ಥಳ ಚಲೋಗಳಿರ್ಬೋದು, ಇವೆಲ್ಲ ಆಗ್ತಾ ಇದೆ. ಎಸ್ಐಟಿ ತನಿಖೆ ಒಂದ್ ಕಡೆ ಆಗ್ತಾ ಇದೆ. ನೀವು ಇದ್ರ ವಿಚಾರವಾಗಿ ಹೇಳೋದಾದ್ರೆ ಏನ್ ಹೇಳ್ತೀರಿ? ನಾನು ಇದರ ಬಗ್ಗೆ ಬಹಳ ಯೋಚನೆ ಮಾಡಿದ್ದೀನಿ. ಯಾಕೆಂದ್ರೆ ಸುಮಾರು ದಿನಗಳಿಂದ ಅದರ ತನಿಖೆ ನಡೀತಾ ಇದ್ರು ಕೂಡ ಅದ್ರ ಬಗ್ಗೆ ನಾನು ಮಾತಾಡಿಲ್ಲ. ಇವತ್ತು ಧರ್ಮಸ್ಥಳದ ಬಗ್ಗೆ ಮಾತಾಡಬೇಕಾದ್ರೆ ಅಲ್ಲಿಗೆ ಕಾಂಗ್ರೆಸ್ನವರು ಇರ್ಬೋದು, ಬಿಜೆಪಿಯವರು ಇರ್ಬೋದು, ಅಥವಾ ಜೆಡಿಎಸ್ ಪಕ್ಷದವರು ಇರ್ಬೋದು, ಎಲ್ಲರೂ ಕೂಡ ಆ ಮಂಜುನಾಥ ಸ್ವಾಮಿಗೆ ಭಕ್ತಗಳಂತ ನಾನು ಭಾವಿಸಿದ್ದೇನೆ. ಆದರೆ ಇಷ್ಟು ವರ್ಷಗಳ ನಂತರ ಯಾರೋ ಒಬ್ಬ ವ್ಯಕ್ತಿ ಇವತ್ತು ಮಾಸ್ಕ್ ಮ್ಯಾನ್ ಅಂತ ಹೊರಗಡೆ ಬಂದು ಇಲ್ಲಿ ಶವಗಳು ಇಲ್ಲಿ ಉಣಿದ್ದಾರೆ ಅಲ್ಲಿ ಉಣಿದ್ದಾರೆ ಅಂತೇಳಿ ಒಂದು 10-15 ಗುಂಡಿಗಳನ್ನ ಧರ್ಮಸ್ಥಳದಂತ ತೋಡಿರ್ತಕ್ಕಂಥದ್ದು ಒಂದು ಹಾಸ್ಯಾಸ್ಪದ ನಾನಂತ ಅನ್ಕೊಂಡಿದ್ದೀನಿ. ಆ ಮಾಸ್ಕ್ ವ್ಯಕ್ತಿನ ಅವನಿಗೆ ಏನಿವತ್ತು ಅವನಿಗೆ ಒಂದು ಬ್ರೈನ್ ಸ್ಕ್ಯಾನ್ ಮಾಡಿ ಅವನ್ನ ತನಿಖೆಗೆ ಒಳಪಡಿಸಿದ್ರೆ ಸತ್ಯಾಂಶ ಹೊರಗೆ ಬರ್ತದೆ. ಅದನ್ನ ಬಿಟ್ಟು ಅವನು ಎಲ್ಲೆಲ್ಲಿ ತೋರಿಸ್ತಾರೆ, ಎಲ್ಲೆಲ್ಲಿ ಅಗಿತಾವ್ರೆ, ಏನು ಅಗಿತಾವ್ರೆ, ಒಂದು ವಿಚಿತ್ರ ನೋಡಿದ್ರೆ ಇದು ಸರ್ಕಾರನೂ ಅಷ್ಟೇ ಮುಂಜಾಗ್ರತವಾಗಿ ಆ ಮಾಸ್ಕ್ ಮ್ಯಾನ್ ಯಾರು ಅಂತ, ಅವನ ಬ್ಯಾಕ್ ಗ್ರೌಂಡ್ ಏನು ಅಂತ ಮಾಧ್ಯಮಗಳ ಮೂಲಕ ಈ ರಾಜ್ಯದ ಜನರಿಗೆ ತಿಳಿಸಿಕೊಡ್ಬೇಕಾಗ್ತದೆ. ಇಲ್ಲ ಅಂದ್ರೆ ಧರ್ಮಸ್ಥಳ ಮಂಜುನಾಥನ ದೇವಾಲಯದ ಸನ್ನಿಧಿಯ ಬಗ್ಗೆ ಈ ರಾಜ್ಯದ ಜನ ಅಪಾರವಾದಂತ ಗೌರವ ಇಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ತಪ್ಪು ಮಾಹಿತಿ ಹೋಗಿ ಇದು ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ಜನ ಪಾಠ ಕಲಿಸ್ತಾರೆ. ಎಲ್ಲೋ ಒಂದ್ ಕಡೆ ಧರ್ಮಸ್ಥಳ ಅಂದ್ರೆ ಒಂದು ನಂಬಿಕೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿ ಹಿಂದೂ ಧರ್ಮಗಳನ್ನ ಹಾಳು ಮಾಡೋದಕ್ಕೆ ಬೇರೆ ಹೊರ ದೇಶಗಳಿಂದ ಕೂಡ ಇದಕ್ಕೆ ಒಂದು ಸುಪಾರಿಗಳಾಗಿದೆ ಅಂತಕ್ಕಂಥ ಮಾತು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇದ್ರ ಬಗ್ಗೆ ನಾನು ಮೊನ್ನೆ ತಾನೇ ಅಮಿತ್ ಶಾ ಜಿ ಅವರು ಚೈನಾದಿಂದ ಹಣ ಬಂದಿದೆ ಅಂತ ಯಾವುದೋ ಒಂದು ಯೂಟ್ಯೂಬ್ದಲ್ಲಿ ಕಾಂಗ್ರೆಸ್ ಲೀಡರ್ ಬಂದಿದೆ ಅಂತ ನಾನು ನೋಡಿದೆ. ಆದರೆ ವಿದೇಶದವರು ಭಾರತದ ಅಭಿವೃದ್ಧಿಯನ್ನ ಸಹಿಸಕ್ಕಾಗದೆ ನಿರಂತರವಾಗಿ ಸತತವಾಗಿ ನಮ್ಮ ಏನು ಶತ್ರು ರಾಷ್ಟ್ರಗಳಿದೆ ಅವು ಈ ದೇಶದ ಮೇಲೆ ನಾನಾ ರೀತಿಯ ದಾಳಿಯನ್ನ ಮಾಡ್ತಾ ಇದೆ. ಧರ್ಮಸ್ಥಳಕ್ಕೆ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಎಲ್ಲಾ ಪಕ್ಷಗಳಲ್ಲೂ ಕೂಡ ಭಕ್ತರಿದ್ದಾರೆ. ಓರ್ವ ದಿಢೀರ್ ಹಣವಿದೆ, ಗುಂಡಿ ತೋಡ್ರಿ ಅನ್ನೋದು ಹಾಸ್ಯಾಸ್ಪದ. ನಿಗೂಢ ವ್ಯಕ್ತಿಯ ಬ್ರೈನ್ ಮ್ಯಾಪಿಂಗ್ ಮಾಡಿ ತನಿಖೆ ನಡೆಸಬೇಕು ಅಂತ ಜೆಡಿಎಸ್ನ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಆರೋಪ ಮಾಡಿದ್ದಾರೆ. ಮಾಸ್ಕ್ ಮ್ಯಾನ್ ಯಾರು ಅಂತ ಸರ್ಕಾರ ರಾಜ್ಯದ ಜನರಿಗೆ ತಿಳಿಸಲಿ, ಎಸ್ಐಟಿ ಮೊದಲು ನಿಗೂಢ ವ್ಯಕ್ತಿಯ ವಿಚಾರಣೆ ಮಾಡಲಿ. ದೇವನಹಳ್ಳಿಯಲ್ಲಿ ಮಾಜಿ ಶಾಸಕ ಈ ರೀತಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗ ಧರ್ಮಸ್ಥಳ ವಿಚಾರವಾಗಿ ಸಾಕಷ್ಟು ಅಪಪ್ರಚಾರಗಳಾಗ್ತಾ ಇದೆ ಅಂತೇಳಿ ಹಿಂದೂಪರ ಸಂಘಟನೆಗಳಿರ್ಬೋದು, ಧರ್ಮಸ್ಥಳ ಚಲೋಗಳಿರ್ಬೋದು, ಇವೆಲ್ಲ ಆಗ್ತಾ ಇದೆ. ಎಸ್ಐಟಿ ತನಿಖೆ ಒಂದ್ ಕಡೆ ಆಗ್ತಾ ಇದೆ. ನೀವು ಇದ್ರ ವಿಚಾರವಾಗಿ ಹೇಳೋದಾದ್ರೆ ಏನ್ ಹೇಳ್ತೀರಿ? ನಾನು ಇದರ ಬಗ್ಗೆ ಬಹಳ ಯೋಚನೆ ಮಾಡಿದ್ದೀನಿ. ಯಾಕೆಂದ್ರೆ ಸುಮಾರು ದಿನಗಳಿಂದ ಅದರ ತನಿಖೆ ನಡೀತಾ ಇದ್ರು ಕೂಡ ಅದ್ರ ಬಗ್ಗೆ ನಾನು ಮಾತಾಡಿಲ್ಲ. ಇವತ್ತು ಧರ್ಮಸ್ಥಳದ ಬಗ್ಗೆ ಮಾತಾಡಬೇಕಾದ್ರೆ ಅಲ್ಲಿಗೆ ಕಾಂಗ್ರೆಸ್ನವರು ಇರ್ಬೋದು, ಬಿಜೆಪಿಯವರು ಇರ್ಬೋದು, ಅಥವಾ ಜೆಡಿಎಸ್ ಪಕ್ಷದವರು ಇರ್ಬೋದು, ಎಲ್ಲರೂ ಕೂಡ ಆ ಮಂಜುನಾಥ ಸ್ವಾಮಿಗೆ ಭಕ್ತಗಳಂತ ನಾನು ಭಾವಿಸಿದ್ದೇನೆ. ಆದರೆ ಇಷ್ಟು ವರ್ಷಗಳ ನಂತರ ಯಾರೋ ಒಬ್ಬ ವ್ಯಕ್ತಿ ಇವತ್ತು ಮಾಸ್ಕ್ ಮ್ಯಾನ್ ಅಂತ ಹೊರಗಡೆ ಬಂದು ಇಲ್ಲಿ ಶವಗಳು ಇಲ್ಲಿ ಉಣಿದ್ದಾರೆ ಅಲ್ಲಿ ಉಣಿದ್ದಾರೆ ಅಂತೇಳಿ ಒಂದು 10-15 ಗುಂಡಿಗಳನ್ನ ಧರ್ಮಸ್ಥಳದಂತ ತೋಡಿರ್ತಕ್ಕಂಥದ್ದು ಒಂದು ಹಾಸ್ಯಾಸ್ಪದ ನಾನಂತ ಅನ್ಕೊಂಡಿದ್ದೀನಿ. ಆ ಮಾಸ್ಕ್ ವ್ಯಕ್ತಿನ ಅವನಿಗೆ ಏನಿವತ್ತು ಅವನಿಗೆ ಒಂದು ಬ್ರೈನ್ ಸ್ಕ್ಯಾನ್ ಮಾಡಿ ಅವನ್ನ ತನಿಖೆಗೆ ಒಳಪಡಿಸಿದ್ರೆ ಸತ್ಯಾಂಶ ಹೊರಗೆ ಬರ್ತದೆ. ಅದನ್ನ ಬಿಟ್ಟು ಅವನು ಎಲ್ಲೆಲ್ಲಿ ತೋರಿಸ್ತಾರೆ, ಎಲ್ಲೆಲ್ಲಿ ಅಗಿತಾವ್ರೆ, ಏನು ಅಗಿತಾವ್ರೆ, ಒಂದು ವಿಚಿತ್ರ ನೋಡಿದ್ರೆ ಇದು ಸರ್ಕಾರನೂ ಅಷ್ಟೇ ಮುಂಜಾಗ್ರತವಾಗಿ ಆ ಮಾಸ್ಕ್ ಮ್ಯಾನ್ ಯಾರು ಅಂತ, ಅವನ ಬ್ಯಾಕ್ ಗ್ರೌಂಡ್ ಏನು ಅಂತ ಮಾಧ್ಯಮಗಳ ಮೂಲಕ ಈ ರಾಜ್ಯದ ಜನರಿಗೆ ತಿಳಿಸಿಕೊಡ್ಬೇಕಾಗ್ತದೆ. ಇಲ್ಲ ಅಂದ್ರೆ ಧರ್ಮಸ್ಥಳ ಮಂಜುನಾಥನ ದೇವಾಲಯದ ಸನ್ನಿಧಿಯ ಬಗ್ಗೆ ಈ ರಾಜ್ಯದ ಜನ ಅಪಾರವಾದಂತ ಗೌರವ ಇಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ತಪ್ಪು ಮಾಹಿತಿ ಹೋಗಿ ಇದು ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ
ಜನ ಪಾಠ ಕಲಿಸ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಧರ್ಮ ಅಂದ್ರೆ ಧರ್ಮಸ್ಥಳ ಅಂದ್ರೆ ಒಂದು ನಂಬಿಕೆ, ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿ ಹಿಂದೂ ಧರ್ಮಗಳನ್ನ ಹಾಳು ಮಾಡೋದಕ್ಕೆ ಬೇರೆ ಹೊರ ದೇಶಗಳಿಂದ ಕೂಡ ಇದಕ್ಕೆ ಒಂದು ಸುಪಾರಿಗಳಾಗಿದೆ ಅಂತಕ್ಕಂಥ ಮಾತು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇದ್ರ ಬಗ್ಗೆ ಏನು? ನಾನು ಮೊನ್ನೆ ತಾನೇ ಅಮಿತ್ ಶಾಜಿ ಅವರು ಚೈನಾದಿಂದ ಹಣ ಬಂದಿದೆ ಅಂತ ಯಾವುದೋ ಒಂದು ಯೂಟ್ಯೂಬ್ದಲ್ಲಿ ಕಾಂಗ್ರೆಸ್ ಲೀಡರ್ ಬಂದಿದೆ ಅಂತ ನಾನು ನೋಡಿದೆ. ಆದರೆ ವಿದೇಶದವರು ಭಾರತದ ಅಭಿವೃದ್ಧಿಯನ್ನ ಸಹಿಸಕ್ಕಾಗದೆ ನಿರಂತರವಾಗಿ ಸತತವಾಗಿ ನಮ್ಮ ಏನು ಶತ್ರು ರಾಷ್ಟ್ರಗಳಿದೆ ಅವು ಈ ದೇಶದ ಮೇಲೆ ನಾನಾ ರೀತಿಯ ದಾಳಿಯನ್ನ ಮಾಡ್ತಾ ಇದೆ. ಬರೀ ಧರ್ಮಸ್ಥಳಕ್ಕೆ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಎಲ್ಲಾ ಪಕ್ಷಗಳಲ್ಲೂ ಕೂಡ ಭಕ್ತರಿದ್ದಾರೆ. ಓರ್ವ ದಿಢೀರ್ ಹಣವಿದೆ, ಗುಂಡಿ ತೋಡ್ರಿ ಅನ್ನೋದು ಹಾಸ್ಯಾಸ್ಪದ. ನಿಗೂಢ ವ್ಯಕ್ತಿಯ ಬ್ರೈನ್ ಮ್ಯಾಪಿಂಗ್ ಮಾಡಿ ತನಿಖೆ ನಡೆಸಬೇಕು ಅಂತ ಜೆಡಿಎಸ್ನ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಆರೋಪ ಮಾಡಿದ್ದಾರೆ. ಮಾಸ್ಕ್ ಮ್ಯಾನ್ ಯಾರು ಅಂತ ಸರ್ಕಾರ ರಾಜ್ಯದ ಜನರಿಗೆ ತಿಳಿಸಲಿ, ಎಸ್ಐಟಿ ಮೊದಲು ನಿಗೂಢ ವ್ಯಕ್ತಿಯ ವಿಚಾರಣೆ ಮಾಡಲಿ. ದೇವನಹಳ್ಳಿಯಲ್ಲಿ ಮಾಜಿ ಶಾಸಕ ಈ ರೀತಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗ ಧರ್ಮಸ್ಥಳ ವಿಚಾರವಾಗಿ ಸಾಕಷ್ಟು ಅಪಪ್ರಚಾರಗಳಾಗ್ತಾ ಇದೆ ಅಂತೇಳಿ ಹಿಂದೂ ಪರ ಸಂಘಟನೆಗಳಿರ್ಬೋದು, ಧರ್ಮಸ್ಥಳ ಚಲೋಗಳಿರ್ಬೋದು, ಇವೆಲ್ಲ ಆಗ್ತಾ ಇದೆ. ಎಸ್ಐಟಿ ತನಿಖೆ ಒಂದ್ ಕಡೆ ಆಗ್ತಾ ಇದೆ. ನೀವು ಇದ್ರ ವಿಚಾರವಾಗಿ ಹೇಳೋದಾದ್ರೆ ಏನ್ ಹೇಳ್ತೀರಿ? ನಾನು ಇದರ ಬಗ್ಗೆ ಬಹಳ ಯೋಚನೆ ಮಾಡಿದ್ದೀನಿ. ಯಾಕೆಂದ್ರೆ ಸುಮಾರು ದಿನಗಳಿಂದ ಅದರ ತನಿಖೆ ನಡೀತಾ ಇದ್ರು ಕೂಡ ಅದ್ರ ಬಗ್ಗೆ ನಾನು ಮಾತಾಡಿಲ್ಲ. ಇವತ್ತು ಧರ್ಮಸ್ಥಳದ ಬಗ್ಗೆ ಮಾತಾಡಬೇಕಾದ್ರೆ ಅಲ್ಲಿಗೆ ಕಾಂಗ್ರೆಸ್ನವರು ಇರ್ಬೋದು, ಬಿಜೆಪಿಯವರು ಇರ್ಬೋದು, ಅಥವಾ ಜೆಡಿಎಸ್ ಪಕ್ಷದವರು ಇರ್ಬೋದು, ಎಲ್ಲರೂ ಕೂಡ ಆ ಮಂಜುನಾಥ ಸ್ವಾಮಿಗೆ ಭಕ್ತಗಳಂತ ನಾನು ಭಾವಿಸಿದ್ದೇನೆ. ಆದರೆ ಇಷ್ಟು ವರ್ಷಗಳ ನಂತರ ಯಾರೋ ಒಬ್ಬ ವ್ಯಕ್ತಿ ಇವತ್ತು ಮಾಸ್ಕ್ ಮ್ಯಾನ್ ಅಂತ ಹೊರಗಡೆ ಬಂದು ಇಲ್ಲಿ ಶವಗಳು ಇಲ್ಲಿ ಉಣಿದ್ದಾರೆ ಅಲ್ಲಿ ಉಣಿದ್ದಾರೆ ಅಂತೇಳಿ ಒಂದು 10-15 ಗುಂಡಿಗಳನ್ನ ಧರ್ಮಸ್ಥಳದಂತ ತೋಡಿರ್ತಕ್ಕಂಥದ್ದು ಒಂದು ಹಾಸ್ಯಾಸ್ಪದ ನಾನಂತ ಅನ್ಕೊಂಡಿದ್ದೀನಿ. ಆ ಮಾಸ್ಕ್ ವ್ಯಕ್ತಿನ ಅವನಿಗೆ ಏನಿವತ್ತು ಅವನಿಗೆ ಒಂದು ಬ್ರೈನ್ ಸ್ಕ್ಯಾನ್ ಮಾಡಿ ಅವನ್ನ ತನಿಖೆಗೆ ಒಳಪಡಿಸಿದ್ರೆ ಸತ್ಯಾಂಶ ಹೊರಗೆ ಬರ್ತದೆ. ಅದನ್ನ ಬಿಟ್ಟು ಅವನು ಎಲ್ಲೆಲ್ಲಿ ತೋರಿಸ್ತಾರೆ, ಎಲ್ಲೆಲ್ಲಿ ಅಗಿತಾವ್ರೆ, ಏನು ಅಗಿತಾವ್ರೆ, ಒಂದು ವಿಚಿತ್ರ ನೋಡಿದ್ರೆ ಇದು ಸರ್ಕಾರನೂ ಅಷ್ಟೇ ಮುಂಜಾಗ್ರತವಾಗಿ ಆ ಮಾಸ್ಕ್ ಮ್ಯಾನ್ ಯಾರು ಅಂತ, ಅವನ ಬ್ಯಾಕ್ ಗ್ರೌಂಡ್ ಏನು ಅಂತ ಮಾಧ್ಯಮಗಳ ಮೂಲಕ ಈ ರಾಜ್ಯದ ಜನರಿಗೆ ತಿಳಿಸಿಕೊಡ್ಬೇಕಾಗ್ತದೆ. ಇಲ್ಲ ಅಂದ್ರೆ ಧರ್ಮಸ್ಥಳ ಮಂಜುನಾಥನ ದೇವಾಲಯದ ಸನ್ನಿಧಿಯ ಬಗ್ಗೆ ಈ ರಾಜ್ಯದ ಜನ ಅಪಾರವಾದಂತ ಗೌರವ ಇಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ತಪ್ಪು ಮಾಹಿತಿ ಹೋಗಿ ಇದು ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ಜನ ಪಾಠ ಕಲಿಸ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಧರ್ಮ ಅಂದ್ರೆ ಧರ್ಮಸ್ಥಳ ಅಂದ್ರೆ ಒಂದು ನಂಬಿಕೆ, ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿ ಹಿಂದೂ ಧರ್ಮಗಳನ್ನ ಹಾಳು ಮಾಡೋದಕ್ಕೆ ಬೇರೆ ಹೊರ ದೇಶಗಳಿಂದ ಕೂಡ ಇದಕ್ಕೆ ಒಂದು ಸುಪಾರಿಗಳಾಗಿದೆ ಅಂತಕ್ಕಂಥ ಮಾತು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇದ್ರ ಬಗ್ಗೆ ಏನು? ನಾನು ಮೊನ್ನೆ ತಾನೇ ಅಮಿತ್ ಶಾಜಿ ಅವರು ಚೈನಾದಿಂದ ಹಣ ಬಂದಿದೆ ಅಂತ ಯಾವುದೋ ಒಂದು ಯೂಟ್ಯೂಬ್ದಲ್ಲಿ ಕಾಂಗ್ರೆಸ್ ಲೀಡರ್ ಬಂದಿದೆ ಅಂತ ನಾನು ನೋಡಿದೆ. ಆದರೆ ವಿದೇಶದವರು ಭಾರತದ ಅಭಿವೃದ್ಧಿಯನ್ನ ಸಹಿಸಕ್ಕಾಗದೆ ನಿರಂತರವಾಗಿ ಸತತವಾಗಿ ನಮ್ಮ ಏನು ಶತ್ರು ರಾಷ್ಟ್ರಗಳಿದೆ ಅವು ಈ ದೇಶದ ಮೇಲೆ ನಾನಾ ರೀತಿಯ ದಾಳಿಯನ್ನ ಮಾಡ್ತಾ ಇದೆ. ಬರೀ